ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವ ಜನರೇ, ನನ್ನ ಪ್ರೀತಿಯ ಸಹೋದರರೇ, ದೇವಭಕ್ತರೇ, ಈ ವಿಶಿಷ್ಟವಾದಂಥ ಪ್ರತ್ಯೇಕವಾದಂಥ ಭಾನುವಾರದ ದಿನದಲ್ಲಿ ನಿಮ್ಮೆಲ್ಲರನ್ನ ಪರಾತ್ಪರನು, ಪರಿಶುದ್ಧನು, ತನ್ನ ಪವಿತ್ರ ಆತ್ಮವನ್ನು ಸುರಿಸುವಾತನಾಗಿರುವಂಥ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನ ಒಂದು ಪ್ರತ್ಯೇಕತೆ ಇದೆ, ಪ್ರಾಮುಖ್ಯತೆ ಇದೆ. ಅದೇ ಏನಂದರೆ ಪೆಂಟಿಕಾಸ್ಟ್ ಸಂಡೇ ಅಂತ ಹೇಳುತ್ತಾರೆ. ನಾವು ಕನ್ನಡ ಭಾಷೆಯಲ್ಲಿ ನೋಡುವಾಗ ಪಂಚಾಶತಮ ದಿನ ಎಂದು ನೋಡುತ್ತೇವೆ. ಇದರ ಅರ್ಥ ಏನಪ್ಪ ಅಂದರೆ, ಯೇಸು ಕ್ರಿಸ್ತನು ಪುನರುತ್ಥಾನವಾದ 50 ದಿನಗಳ ನಂತರ ಬರುವಂಥ ಭಾನುವಾರವನ್ನು ಪುನರುತ್ಥಾನದ ಶಕ್ತಿಯ ಇಲ್ಲವೇ ಪವಿತ್ರಾತ್ಮನ ಶಕ್ತಿಯ ಪಂಚಾಶತಮ ದಿನದ ಒಂದು ಭಾನುವಾರ ಎಂದು ಕರೆಯುತ್ತಾರೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದರೆ ಬರ್ತ್ಡೇ ಆಫ್ ಚರ್ಚ್ ಅಂತ ಹೇಳುತ್ತಾರೆ. ಅಂದರೆ ಒಂದು ಸಭೆ ಉದ್ಭವ ಆದ ದಿನವು ಈ ಒಂದು ಪಂಚಾಶತಮ ದಿನ, ಇಲ್ಲವೇ ಪವಿತ್ರಾತ್ಮನ ಶಕ್ತಿ ಒಂದು ಇಳಿದು ಬಂದ ದಿನ ಪೆಂಟಿಕಾಸ್ಟ್ ಸಂಡೇ ಎಂದು ಕರೆಯುತ್ತಾರೆ. ನನ್ನ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ಶಿಷ್ಯರು ಬಹಳ ನಿರೀಕ್ಷೆ ಇಲ್ಲದವರಾಗಿಯೂ, ಭಯವುಳ್ಳವರಾಗಿಯೂ, ಸಾಕ್ಷಿ ಇಲ್ಲದವರಾಗಿಯೂ, ಸಮಾಜಕ್ಕೆ ಹೆದರಿ ನಡುಗಿ ಇದ್ದಂಥ ಜನರಿಗೆ ಸ್ವಾಮಿ ಒಂದು ಧೈರ್ಯದ ಮಾತನ್ನು ಹೇಳಿದರು. ಏನಂದರೆ, ನಿಮ್ಮ ಮೇಲೆ ಪವಿತ್ರಾತ್ಮನು ಬರುವನು, ಆಗ ನೀವು ಬಲ ಹೊಂದಿ ನೀವು ಸಕಲ ದೇಶಗಳಿಗೂ ನನಗೆ ಸಾಕ್ಷಿಗಳಾಗಿರುವಿರಿ ಎಂದು ಸ್ವಾಮಿ ವಾಗ್ದಾನ ಕೊಟ್ಟರು. ಆ ವಾಗ್ದಾನದಂತೆ ಈ ಪುನರುತ್ಥಾನದ ನಂತರದ 50ನೆಯ ದಿನಕ್ಕೆ ನಾವು ಬರುವಾಗ ದೇವರಾತ್ಮನು ದೇವರ ಜನರ ಮೇಲೆ, ಶಿಷ್ಯರ ಮೇಲೆ ಇಳಿದು ಬಂದಂಥ ದಿನವಾಗಿದೆ. ಹಾಗಾದರೆ ಬನ್ನಿ, ಇನ್ನಷ್ಟು ವಿಚಾರಗಳನ್ನು ನಾವು ವಾಕ್ಯ ಧ್ಯಾನಿಸುವಾಗ ಕಲಿತುಕೊಳ್ಳೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ ಅದರ 31ನೆಯ ವಾಕ್ಯ. ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ಘಟನೆ ಇನ್ನೊಂದು ಸಮಯದ್ದೇ ಆಗಿದ್ದರೂ ಕೂಡ ಒಡನೊಡನೆಯೇ ಪವಿತ್ರಾತ್ಮರು ಇಳಿದು ಬರುವ ಅನುಭವಗಳನ್ನು ಯೇಸು ಸ್ವಾಮಿಯ ಶಿಷ್ಯರು, ಅಲ್ಲಿದ್ದಂಥ ವಿಶ್ವಾಸಿಗಳು, ಜೊತೆಯುಳ್ಳವರು ಅನುಭವಿಸಿದರು. ದೇವಜನವೇ, ಈ ಒಂದು ವಾಗ್ದಾನವು, ಈ ಪವಿತ್ರಾತ್ಮನ ವಾಗ್ದಾನವೇನಿದೆಯಲ್ವಾ, ಅದು ಏನೋ ಒಂದು ಆ ಕಾಲಕ್ಕೆ ಆಟೋಮೆಟಿಕ್ ಆಗಿ ಉದ್ಭವಿಸಿ ಏನೋ ಹುಟ್ಕೊಂಡಿರೋದಲ್ಲ. ಬದಲಾಗಿ ಇದು ಮೊದಲೇ ದೇವರಾತ್ಮನ ವಾಗ್ದಾನವಾಗಿದೆ. ಹೌದು, ದೇವರು ಯಾವ ಕ್ರಿಯೆಯನ್ನು ಮಾಡಿದರೂ ಕೂಡ ಒಂದಕ್ಕೊಂದು ಕನೆಕ್ಷನ್ ಇಲ್ಲದೆ ಆತನು ತಾರುಮಾರಾಗಿ ಮಾಡುವಾತನು ಅಲ್ಲ. ನಮ್ಮ ಹಾಗೆ ನೆನೆಸಿದಾಗ ಒಂದು ಕಾರ್ಯ, ಕೆಲವರು ಹೇಳ್ತಾರಲ್ಲ, ನೆನಪು ಬಂದಾಗೆಲ್ಲ ಏನಾದರೂ ಒಂದು ಮಾಡ್ತಾರೆ, ಇಲ್ಲ ಅಂದರೆ ಮರೆತು ಹೋಗ್ತಾರೆ ಅಂತೇಳಿ. ದೇವರು ಯಾವುದನ್ನು ಕೂಡ ಅಸ್ತವ್ಯಸ್ತವಾಗಿ ಮಾಡುವಂಥವರಲ್ಲ. ಆತನು ಮಾಡಿದ ಪ್ರತೀ ಕ್ರಿಯೆಯು ಕ್ರಮವಾಗಿ ಇರುತ್ತದೆ. ಆದಿಯ ಸೃಷ್ಟಿಯಿಂದ ಹಿಡಿದು ಮುಂಬರುವ ದಿನಗಳ ತನಕ ದೇವರು ಎಲ್ಲವನ್ನು ಕ್ರಮಪಡಿಸಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇದರ ಭಾಗವಾಗಿ ಯೇಸು ಸ್ವಾಮಿಯು ಪ್ರವಾದನೆಗಳು ಈ ಪವಿತ್ರಾತ್ಮನ ಶಕ್ತಿಯ ಕುರಿತಾಗಿ ಮೊದಲೇ ಮಾತನಾಡಿದೆ. ಇದೇನೋ ಅಚಾನಕ್ಕಾಗಿ, ಅಕಸ್ಮಾತ್ ಆಗಿ, ಆಕ್ಸಿಡೆಂಟ್ ಆಗಿಲ್ಲಾಗಿ, ಕೋಇನ್ಸಿಡೆಂಟ್ ಆಗಿ ನಡೆದಿರುವಂಥ ಕೃತ್ಯ ಅಲ್ಲವೇ ಅಲ್ಲ. ಇದು ಈಗಾಗಲೇ ವಾಗ್ದಾನ ಮಾಡಲ್ಪಟ್ಟಂಥ ಕೃತ್ಯವಾಗಿದೆ. ಕೇವಲ ಇದು ಹಳೆಯ ಒಡಂಬಡಿಕೆಯಲ್ಲಿಯೋ ಯೇಸುವಿನ ಕಾಲದಲ್ಲಿಯೋ ಅಲ್ಲ, ಈಗಲೂ ಮುಂದೆಯೂ ಈ ಪವಿತ್ರಾತ್ಮನ ಶಕ್ತಿಯನ್ನು ಅನುಭವಿಸಿದವರು ಅವರು ಸಾಧಾರಣ ಜನರಾಗಿರುವುದಿಲ್ಲ.
ಅಸಾಧಾರಣವಾದ ಜನರಾಗಿರುತ್ತಾರೆ. ಹಾಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ಪುನರುತ್ಥಾನವಾದ ನಂತರ ಯೇಸು ಸ್ವಾಮಿ ತಾನು ಹೊರಟು ಹೋಗಿ ಸ್ಥಳವನ್ನು ಸಿದ್ಧ ಮಾಡುತ್ತಾನೆ. ಆದರೆ ತಾನು ಹೋದ ಮೇಲೆ ಇವರಿಗೆ, ಅಂದರೆ ಅವರಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಒಬ್ಬ ಸಹಾಯಕನು ಸಿಗುತ್ತಾನೆಂದು ದೇವರ ವಾಕ್ಯವು ವಾಗ್ದಾನ ಮಾಡುತ್ತಾ ಇದೆ. ದೇವಜನ, ಒಂದು ನಿಮಿಷ ಇಲ್ಲಿ ಆಲೋಚನೆ ಮಾಡೋಣ. ಯೇಸುವಿನ ಶಿಷ್ಯರು ನಡುಗಿ ಭಯಪಟ್ಟು ಆಚೆ ಬರಕ್ಕಾಗದೆ, ಒಬ್ಬರು ಇಬ್ಬರು ಮೂರು ಜನ ಅಲ್ಲ, ಅವರ ಜೊತೆಯಲ್ಲಿದ್ದ ಎಲ್ಲ ಜನರು ಮೊದಲು ಹೇಗಿದ್ದರು ಗೊತ್ತಾ? ಅವರು ಸಾಧಾರಣವಾದ ಮೀನು ಹಿಡಿಯುವವರು, ಸಾಧಾರಣ ಮೀನು ಹಿಡಿಯುವವರು, ವ್ಯವಸಾಯಕಾರರು, ಇಲ್ಲವೇ ಟ್ಯಾಕ್ಸ್ ಕಲೆಕ್ಟ್ ಸುಂಕ ವಸೂಲಿ ಮಾಡುವವರು, ಒಂದು ವೇಳೆ ಸಾಧಾರಣ ಜನರಾಗಿದ್ದರು. ಯಾವಾಗ ಪವಿತ್ರಾತ್ಮನ ಶಕ್ತಿ ಅವರ ಮೇಲೆ ಇಳಿದು ಬಂತೋ, ಅವರು ಒಂದು ಅಸಾಧಾರಣ ಜೀವಿತವನ್ನು, ನಾಚಿಕೆ ಇಲ್ಲದ ಜೀವಿತ, ಭಯವಿಲ್ಲದ ಜೀವಿತ, ಧೈರ್ಯವುಳ್ಳ ಜೀವಿತವನ್ನು ಅನುಭವಿಸಿದರು. ಒಂದು ಪ್ರತ್ಯೇಕತೆಯುಳ್ಳಂಥ ಒಂದು ಪ್ರತ್ಯೇಕತೆಯುಳ್ಳಂಥ ಅವರನ್ನು ನೋಡುವಾಗ ಅವರಲ್ಲಿ ಒಂದು ಶಕ್ತಿ, ಅವರಲ್ಲಿ ಒಂದು ವ್ಯತ್ಯಾಸ, ಅವರಲ್ಲಿ ಒಂದು ಬೆಳಕು, ಅವರಲ್ಲಿ ಒಂದು ಅಗಮ್ಯವಾದ ಜ್ಞಾನ, ಅವರಲ್ಲಿ ಒಂದು ನಿರೀಕ್ಷೆ ಉಂಟು ಮಾಡಿತು. ಇವತ್ತು ಅದೇ ಪವಿತ್ರಾತ್ಮನ ಶಕ್ತಿ ನಮಗೂ ಇದೆಯಲ್ವಾ? ನಾವು ಆ ರೀತಿಯಾಗಿ ಬದಲಾದ ವ್ಯಕ್ತಿಗಳಾಗಿದ್ದೇವಾ, ಇಲ್ಲವೇ ಸುಮ್ಮನೆ ನಾಮಕಾವಸ್ಥೆಯಾಗಿರುವಿದ್ದೇವಾ? ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ವಾಕ್ಯವನ್ನು ಗಮನಿಸಿರಿ. ಪ್ರಾರ್ಥನೆ ಮಾಡಿದ ಮೇಲೆ, ಈಗ ನಾನು ಮುಂದೆ ಹೋಗ್ತೇನೆ, ದೇವರ ವಾಗ್ದಾನದ ವಚನವನ್ನೆಲ್ಲ ತಿಳಿಸ್ತೇನೆ, ಆದರೆ ಇಲ್ಲಿ ಗಮನಿಸಿರಿ. ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅನೇಕ ಸಾರಿ ಅಂದ್ಕೊಳ್ತಾರೆ, ನಡುಗಿದ್ರೆ ಆ ಸ್ಥಳ ಎಲ್ಲ ನಡುಗಬೇಕಲ್ಲಪ್ಪ, ಅವರಿರುವ ಸ್ಥಳ ಮಾತ್ರ ಯಾಕೆ ನಡುಗುತ್ತದೆ? ಅದು ಅನುಭವ. ಭೂಮಿ ಕಂಪಿಸುವುದಲ್ಲ, ಅವರ ಮೇಲೆ ಬಂದ ಪವಿತ್ರಾತ್ಮನ ಶಕ್ತಿಯು ಆ ರೀತಿಯಾಗಿತ್ತು, ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಹಾಲೆಲೂಯಾ. ನನ್ನ ಪ್ರಿಯ ದೇವಜನವೇ, ಪವಿತ್ರಾತ್ಮ ಭರಿತರಾದಾಗ ನಮ್ಮಲ್ಲಿ ನಮಗೇ ಗೊತ್ತಿಲ್ಲದ ಒಂದು ಸಾಕ್ಷಿ ಮಕ್ಕಳಾಗಿ ನಾವು ಮಾರ್ಪಡುತ್ತೇವೆ. ಯಾವುದಕ್ಕೂ ಭಯಪಡೋದಿಲ್ಲ, ಚಿಂತೆ ಮಾಡೋದಿಲ್ಲ, ದುಃಖಿಸೋದಿಲ್ಲ. ಸಣ್ಣ ಪುಟ್ಟ ಕೆಲಸಗಳಿಗೂ, ಸಣ್ಣ ಪುಟ್ಟ ವಸ್ತುಗಳಿಗೂ, ಸಣ್ಣ ಪುಟ್ಟ ವ್ಯಕ್ತಿಗಳ ಮಾತುಗಳಿಗೂ ನಾವು ಕದಲುವುದೇ ಇಲ್ಲ. ಯಾಕೆಂದರೆ ನಾವು ದೊಡ್ಡ ಕಾರ್ಯಗಳಿಗಾಗಿ ಆರಿಸಲ್ಪಟ್ಟವರು. ಯಾವುದೋ ದುರಾತ್ಮನು ನಮ್ಮನ್ನು ಆವರಿಸಿಕೊಳ್ಳುವುದಲ್ಲ, ಇದು ಪವಿತ್ರಾತ್ಮನು ನಮ್ಮನ್ನು ಆವರಿಸಿಕೊಳ್ಳುವಂಥದ್ದು. ಮೊಟ್ಟ ಮೊದಲನೇದಾಗಿ ಈ ವಾಗ್ದಾನವು ಎಲ್ಲಿ ಕೊಡಲ್ಪಟ್ಟಿತ್ತು ಎಂಬುದನ್ನು ನೋಡೋಣ. ಯೋವೇಲನ ಗ್ರಂಥವನ್ನು ನೀವು ಓದಿದಾದರೆ 2ನೇ ಅಧ್ಯಾಯ 28-29 ವಚನದಲ್ಲಿ, ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಹಲ್ಲೆಲೂಯಾ. ಇದರ ಅರ್ಥ ಏನೆಂದರೆ, ಎಲ್ಲ ವ್ಯಕ್ತಿಗಳನ್ನು, ಗಂಡಸರು, ಹೆಂಗಸರು, ಯೌವನಸ್ಥರು, ಹಿರಿಯರು, ದಾಸಿಯರು, ಮಕ್ಕಳು ಎಲ್ಲರನ್ನ ಯಾಕೆ ಹೇಳುತ್ತಾ ಇದೆ ಗೊತ್ತಾ? ದೇವರಾತ್ಮನನ್ನು ಹೊಂದಿಕೊಳ್ಳುವುದಕ್ಕೆ ಎಲ್ಲ ಮನುಷ್ಯರು ಅರ್ಹರೇ ಆಗಿದ್ದಾರೆ. ಹೆಂಗಸು, ಗಂಡಸು, ಚಿಕ್ಕವರು, ದೊಡ್ಡವರು, ಯೌವನಸ್ಥರು, ಹಿರಿಯರು ಅನ್ನದೇ ಎಲ್ಲ ಜನರಿಗೂ ಈ ಪವಿತ್ರಾತ್ಮನ ಅಭಿಷೇಕವು ದೊರೆಯುತ್ತದೆ. ಅಂದರೆ ಇಲ್ಲಿ ಪ್ರವಾದಿಸುವರು ಅಂತ ಹೇಳಿದರೆ ಎಲ್ಲರೂ ಪ್ರವಾದನೆ ಮಾಡಬೇಕು ಅಂತಲ್ಲ ಹೇಳ್ತಾ ಇರುವಂಥದ್ದು. ಅವರ ಮಾತು ಆ ರೀತಿ ಇರುತ್ತದೆ, ಅವರ ನಡವಳಿಕೆ ಆ ರೀತಿ ಇರುತ್ತದೆ. ದೈವ ಪ್ರೇರಣೆಯು, ದೇವರ ಒಂದು ಕಂಟ್ರೋಲ್, ಹಿಡಿತವು ಅವರ ಮೇಲೆ ಇರುವುದು. ನನ್ನ ಪ್ರಿಯ ದೇವಜನವೇ, ಇವತ್ತು ಕೂಡ ಅದೇ ಪವಿತ್ರಾತ್ಮನ ಶಕ್ತಿ ನಮ್ಮ ಮೇಲೆ ಇರುವಾಗ
ನಾವು ಮಾತಾಡೋ ಮಾತು, ನಾವು ನಡ್ಕೊಳ್ಳುವ ನಡತೆ, ನಾವು ಕೇಳಿಸುವ ಕೇಳುವಿಕೆ, ನಾವು ಮಾಡುವ ಆಲೋಚನೆ, ತೆಗೆದುಕೊಳ್ಳುವ ತೀರ್ಮಾನ, ಒಂದು ವ್ಯಕ್ತಿಯನ್ನು ನೋಡುವಾಗಲೇ ಇವರು ಸಣ್ಣ ಪ್ರಾಯದವರಾದರೂ, ಇವರು ಹಿರಿಯರಾದರೂ, ಇವರು ಮಕ್ಕಳಾದರೂ, ಇವರು ಸ್ತ್ರೀಯರಾದರೂ, ಇವರಲ್ಲಿ ಒಂದು ವ್ಯತ್ಯಾಸವಿದೆಯಪ್ಪ. ಕಾರಣ ಏನು ಗೊತ್ತಾ? ಪವಿತ್ರಾತ್ಮನು ಅವರನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅವರ ಜೀವಿತದಲ್ಲಿ ಪವಿತ್ರಾತ್ಮನು ಇರುತ್ತಾರೆ. ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮನು ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾರಾ? ಯೋವೇಲನಿಗೆ ಆಗಲೇ ಈ ರೀತಿ ನಾನು ಒಂದು ದಿವಸ ನನ್ನ ಆತ್ಮವನ್ನು ಸುರಿಸುವೆನು, ಅದರರ್ಥ ಒಂದು ಪ್ರಾರಂಭವನ್ನು ಮಾಡುವೆನು ಅನ್ನುವಂಥ ಮಾತನ್ನು ಯೋವೇಲನ ಗ್ರಂಥದಲ್ಲಿಯೇ ನಾವು ಓದುತ್ತಾ ಇದ್ದೇವೆ. ಹಲ್ಲೆಲೂಯಾ. ಕೇವಲ ಯೋವೇಲನು ಮಾತ್ರವಲ್ಲ, ಈ ವಿಚಾರವನ್ನು ಯೇಸು ಸ್ವಾಮಿ ಕೂಡ ಹೇಳಿದರು. ನಾನು ಏನು ಮಾಡ್ತೇನೆ, ನಾನು ನನ್ನ ಆತ್ಮನನ್ನು ನಾನು ಕಳುಹಿಸುವೆನು, ಆಗ ನೀವು ಬಲಗೊಳ್ಳುವಿರಿ ಎಂಬುದಾಗಿ. ಅದೇ ಹಳೆ ಒಡಂಬಡಿಕೆ ಆದ ಮೇಲೆ ಯೇಸುವಿನ ಮಾತಿಗೆ ನಾವು ಹೋಗೋಣ. ಯೇಸಪ್ಪ ಹೇಳ್ತಾರೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನೋ, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನೋ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸಪ್ಪ ಹೇಳ್ತಾ ಇದ್ದಾರೆ, ನಾನು ಹೋದ ಮೇಲೆ ನನಗೊಂದು ಜವಾಬ್ದಾರಿ ಇದೆ. ಈಗ ನೆಕ್ಸ್ಟು ಪವಿತ್ರಾತ್ಮನ ಕ್ರಿಯೆ. ಆತನು ಬಂದು ನಿಮಗೆ ಎಲ್ಲ ಆತ್ಮನನ್ನು ಸುರಿಸಿ ನಿಮ್ಮನ್ನು ಸಾಕ್ಷಿಗಳನ್ನಾಗಿ ಮಾಡುವನು. ನಾವು ನಂಬುವುದು ತ್ರಿಯೇಕ ದೇವರನ್ನು, ತಂದೆ, ಮಗ, ಪವಿತ್ರಾತ್ಮನ ಹೇಳ್ತಾ ಇದ್ದೇವೆ ನೋಡಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ತಂದೆ ಹತ್ರ ನಾನು ಕೇಳ್ಕೊಳ್ತಾನೆ ಏನಂದರೆ ನಿಮಗೊಬ್ಬ ಸಹಾಯಕನನ್ನು ಕಳಿಸ್ತಾರೆ. 3 ದೇವರುಗಳಲ್ಲ, 3 ವ್ಯಕ್ತಿತ್ವಗಳು. ಒಬ್ಬನೇ ದೇವರನ್ನು ಆರಾಧಿಸುವವರು ನಾವು, ಆದರೆ ಕ್ರಿಯೆಗಳ ಪ್ರಕಾರ. ಯಾಕೆಂದರೆ ಯೇಸು ಸ್ವಾಮಿ ಮಾನವಧಾರಿಯಾಗಿ ಬಂದದ್ದರಿಂದ, ಮತ್ತೆ ಆತನು ತಾನೇನು ಮಾಡಿದ, ಬಂದ ಹಾಗೆ ಆತನು ನಮಗಾಗಿ ಸ್ಥಳ ಸಿದ್ಧ ಮಾಡಲಿಕ್ಕಾಗಿ ಆತನು ಹೋದನು. ಮತ್ತು ಸಭೆಯ ಉದ್ಭವಕ್ಕೆ ಪವಿತ್ರಾತ್ಮನ ಶಕ್ತಿ ಬಹಳ ಬಹಳ ಅಗತ್ಯವಾಗಿದೆ. ಪವಿತ್ರಾತ್ಮನು ನಮ್ಮಲ್ಲಿ ಬರುವಾಗ, ಸ್ತೋತ್ರ. ಯಾಕೆಂದರೆ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವುದು, ಬರುವನು, ಆಗ ನೀವು ಬಲ ಹೊಂದುತ್ತೀರಿ. ಸ್ತೋತ್ರ. ಆಗ ನಾವೇನಾಗ್ತೇವೆ, ಯೂದಾಯ, ಸಮಾರ್ಯ, ಭೂಮಿಯ ಕಡೆಯವರೆಗೂ ನಾವು ಸಾಕ್ಷಿಗಳಾಗಿರುವಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನೋಡಿ, ಒಂದು ಸಭೆಯ ಪ್ರಾರಂಭ, ಕಟ್ಟಡದ ಪ್ರಾರಂಭ ಅಲ್ಲ, ಸೇವೆಯ ಪ್ರಾರಂಭ. ಅಲ್ಲಿಯವರೆಗೂ ಈ ಯೇಸುವಿನ ಶಿಷ್ಯರು ಭಯಭ್ರಾಂತರಾಗಿದ್ದರು, ನಾಚಿಕೆ ಪಡ್ತಾ ಇದ್ದರು. ಹೇಗೆ ಯೇಸುವಿನ ಬಗ್ಗೆ ಹೇಳೋದು, ಹೇಗೆ ಈ ವಾಕ್ಯಗಳನ್ನು ಸಾರುವುದು ಅಂತ. ಆದರೆ ಪವಿತ್ರಾತ್ಮನು ಒಂದು ಸಾರಿ ಅವರನ್ನು ಆವರಿಸಿಕೊಂಡ ಮೇಲೆ ಅವರ ಜೀವಿತಗಳು ದೊಡ್ಡ ಸಾಕ್ಷಿಗಳಾಗಿ ಮಾರ್ಪಟ್ಟವು. ಇವತ್ತು ಅದೇ ಪವಿತ್ರಾತ್ಮನು ನಿಮ್ಮ ಮೇಲೆಯೂ ನಮ್ಮ ಮೇಲೆಯೂ ಇದ್ದಾರೆ. ಇಲ್ಲ ಅಂತ ನಾವು ನೆನೆಸಬಾರದು. ಅದು ಬಂದಾಗ ಏನೋ ನನಗೆ ದೆವ್ವ ಹಿಡ್ದಂಗೆ ಆಗುತ್ತೆ ಅಂತ ಅಂದುಕೊಳ್ಳಬಾರದು. ಪವಿತ್ರಾತ್ಮನು ಬರುವಾಗ ನಮ್ಮಲ್ಲಿ ಒಂದು ವ್ಯತ್ಯಾಸ ಗೊತ್ತಾಗುತ್ತದೆ, ಒಂದು ಬಲ, ಒಂದು ಶಕ್ತಿ ನಮಗೆ ಉಂಟಾಗುತ್ತದೆ. ನನ್ನ ಪ್ರಿಯ ದೇವಜನವೇ, ಆ ಪವಿತ್ರಾತ್ಮನ ಬಲ ನಿಮಗೆ ಬೇಕಾ? ಯೇಸು ಸ್ವಾಮಿ ಹೇಳಿದರು, ಆ ಆತ್ಮನು ನಿಮಗೆ ಬರುವನು, ಸದಾಕಾಲ ನಿಮ್ಮ ಸಂಗಡ ಇರುವನು. ಯಾವಾಗಲೂ ಇರುತ್ತಾನೆ, ಯಾವಾಗಲೂ. ಯಾಕೆಂದರೆ ಹೇಳ್ಬೋದು, ಕೆಲವರಿಗೆ ಮಾತ್ರ ಪೆಂಟಿಕಾಸ್ಟ್ ಅಂದರೆ ಪೆಂತಿಕಾಸ್ಟ್ ಸಭೆಯವರಿಗೆ ಮಾತ್ರ ಅಲ್ಲ. ಪೆಂತಿಕಾಸ್ಟ್ ಸಭೆ ಅನ್ನೋರು ಅವ್ರು ಇಟ್ಕೊಂಡಿರೋದು. ಪೆಂತಿಕಾಸ್ಟ್ ಯಾವುದೇ ಒಂದು ಸಭೆಗೆ ಸೀಮಿತವಾಗಿರುವುದಲ್ಲ, ಒಂದು ಡಿನಾಮಿನೇಷನ್ಗೆ ಸೀಮಿತವಾಗಿರುವುದಲ್ಲ. ಪಂಚಶತಮ ಪೆಂತಕೋಸ್ತ ಇಲ್ಲ ಪೆಂಟಿಕಾಸ್ಟ್ ಅಂತ ಹೇಳುವಂಥ ಕಾರ್ಯ, ಅದು ಒಂದು ವ್ಯತ್ಯಾಸವಾದ ಕೃತ್ಯ, ಅದು ಒಂದು ಬದಲಾವಣೆಯ ಪ್ರಾರಂಭ, ಒಂದು ಬಲವು ಬರುವಂಥ, ಜೀವಿತಗಳನ್ನು ಮಾರ್ಪಡಿಸುವಂಥ, ಜೀವಿತಗಳಲ್ಲಿ ಮಾರ್ಪಾಡು ತಂದು, ಪರಿಶುದ್ಧತೆಯನ್ನು ತಂದು, ಪಶ್ಚಾತ್ತಾಪವನ್ನು ತಂದು,
ಹೊಸ ಮನುಷ್ಯರನ್ನಾಗಿ ಮಾರ್ಪಡಿಸುವಂಥದ್ದೇ ಪೆಂತೆಕೋಸ್ತ್ ಇಲ್ಲವೇ ಪಂಚಾಶತ್ತಮ ದಿನ. ಆ 2000 ವರ್ಷಗಳ ಹಿಂದೆ ಬಂತು, ಈಗ ಬರಲ್ಲ ಅಂತಲ್ಲ. ಪೆಂತೆಕೋಸ್ತ್ ಡೇ ಯಾವಾಗಾದರೂ ಬರ್ಬೋದು. ಆದರೆ ಪ್ರಾರಂಭದ ದಿನವನ್ನು ನಾವಿವತ್ತು ಭಾನುವಾರದ ದಿನವೆಂದು ಈ ಒಂದು ಇತಿಹಾಸದ ಪ್ರಕಾರವಾಗಿ ಪ್ರತಿ ವರ್ಷ ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ಪೆಂಟಿಕೋಸ್ಟ್ ಸಂಡೇ ಅಂತ, ಪಂಚಾಶತಮ ಭಾನುವಾರ ಅಂತ ನಾವು ಪೆಂತಿಕೋಸ್ಟ್ ಡೇ ಅಂತ ಹೇಳ್ತೇವೆ. ಕ್ರೈಸ್ತರ ಜೀವಿತದಲ್ಲಿ ಇದೊಂದು ಒಳ್ಳೆಯ ದಿನ, ಅಗಮ್ಯವಾದ ದಿನ. ನೀವು ಬೈಬಲನ್ನು ಓದುವಾಗ ಪಂಚಾಶತಮ ಹಬ್ಬದ ದಿನ ಅಂತ ಹೇಳುತ್ತದೆ. ಅಲ್ಲಿ ನೋಡುವಾಗ ಆ ದಿನ ಒಂದು ಪ್ರತ್ಯೇಕವಾದ ದಿನ, ಪವಿತ್ರಾತ್ಮನು ಇಳಿದು ಬಂದ ದಿನವನ್ನು ನಾವು ಪೆಂಟಿಕೋಸ್ಟೇ ಇಲ್ಲವೇ ಹೋಲಿ ಸ್ಪಿರಿಟ್ ಸಂಡೇ ಎಂಬುದಾಗಿ ನಾವು ಕರೆಯುವಂಥವರಾಗಿದ್ದೇವೆ. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯ ಹೇಳುತ್ತದೆ ನಮಗೆ ಮೊದಲ ಕೊರಿಂಥ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 7ನೇ ವಚನದಲ್ಲಿ, ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ಈ ಆತ್ಮನು ಯಾಕೆ ಬರುತ್ತಾನಂದರೆ ನಮ್ಮನ್ನು ಎಕ್ವಿಪ್ ಮಾಡಲಿಕ್ಕೂ, ಎಂಪವರ್ ಮಾಡಲಿಕ್ಕೂ, ನಮ್ಮನ್ನು ಬಲಪಡಿಸಿ ನಮ್ಮನ್ನು ಇನ್ನು ಮುಂದಕ್ಕೆ ಆತ್ಮೀಕವಾಗಿ ಬೆಳೆಸುವುದಕ್ಕಾಗಿ ಆತನು ನಮ್ಮನ್ನು ಆವರಿಸಿಕೊಳ್ಳುವಂಥವನಾಗಿದ್ದಾನೆ. ಇದೇ ವಿಚಾರವನ್ನು ಏನು ಮಾಡ್ತಾನೆ? ಅಪೋಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. 1ನೇ ವಚನ, ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನುಷ್ಯನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಈ ಪಂಚಾಶತಮ ಅನ್ನುವಂಥದ್ದು ಒಂದು ಹಳೆಯ ಸಂಪ್ರದಾಯದ ದಿನ. ಆದರೆ ಅವರಿಗೆ ಇದೇ ಒಂದು ದಿನ ಸಭೆಯಾಗಿ ಮಾರ್ಪಟ್ಟಿತು. ಆವತ್ತು ಎಷ್ಟೋ ಜನರು ಪವಿತ್ರಾತ್ಮ ಭರಿತರಾದರು. ಆ ದಿನ ಮೊದಲುಗೊಂಡು ದೇವರ ವಾಕ್ಯವನ್ನು ಧೈರ್ಯದಿಂದ ಸಾರುವುದಕ್ಕಾಗಿ ಪ್ರಾರಂಭಿಸಿದ ದಿನ ಎಂಬುದಾಗಿ ಹೇಳುತ್ತಾ ಇದೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ, ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ, ಅದೇನೆಂದರೆ ಕಡೇ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಈ ಮಾತನ್ನು ಪೇತ್ರನು ಹೇಳುತ್ತಾ ಇದ್ದಾನೆ. ಏನಂತ? ಯೋವೇಲನು ಮೊದಲೇ ಹೇಳಿದ ಹಾಗೆ ಇವತ್ತು ನಮಗೆ ದೇವರು ತನ್ನ ಆತ್ಮವನ್ನು ಸುರಿಸಿಕೊಟ್ಟಿದ್ದಾರೆ. ವಾಗ್ದಾನ ಮಾಡಿದ ಹಾಗೆ ತನ್ನ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ ಎಂದು ಹೇಳಿ ಪೇತ್ರನು ಏನು ಮಾಡ್ತಾನೆಂದರೆ ಎಲ್ಲರಿಗೂ ಸಾರಿ ಹೇಳುತ್ತಾನೆ. ದೇವರು ಏನು ಪ್ರಾಮಿಸ್ ಮಾಡುವಾತನು, ಆ ಪ್ರಾಮಿಸನ್ನು ಫುಲ್ಫಿಲ್ ಮಾಡುವಾತನೂ ಆಗಿದ್ದಾನೆ. ವಾಗ್ದಾನ ಕೊಡುವಾತನು ನಂಬಿಗಸ್ತನು, ಅದನ್ನು ನೆರವೇರಿಸುವಂಥವನಾಗಿದ್ದಾನೆ. ಆ ಪಂಚಾಶತಮ ದಿನದ ಹಬ್ಬ ದಿನದಲ್ಲಿ ಅನೇಕರು ಬೇರೆ 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 ಕಡೆಗಳಿಂದ ಸೇರಿ ಬಂದಿದ್ದರು. ಅದೇ ದಿನ ದೇವರಾತ್ಮನು ಕ್ರಿಯೆ ಮಾಡಿದನು. ನಂತರ ಅವರು ಚೆದರಿ ಅನೇಕ ಕಡೆಗಳಲ್ಲಿ ಹೋಗುವುದನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವಜನವೇ, ಪವಿತ್ರಾತ್ಮನು ಇವತ್ತು ನೀವು ಕೇಳಬಹುದು, ನನ್ನಲ್ಲಿದ್ದಾರಾ? ನಮ್ಮ ಮೇಲೆ ಪವಿತ್ರಾತ್ಮನು ಬರುತ್ತಾರಾ? ಬಂದರೆ ನಮ್ಮಲ್ಲಿ ಏನಾಗ್ತದೆ? ಏನು ನಿಮ್ಮಲ್ಲಿ ಇದ್ದಾನೆ ಪವಿತ್ರಾತ್ಮ ಅನ್ನೋದಕ್ಕೆ ಸೂಚನೆಗಳೇನು? ದೇವರು ವಾಕ್ಯ ಪೌಲನು ಹೇಳುತ್ತಾನೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೇಳುವಂಥ ಮಾತೇನೆಂದರೆ, ನಮ್ಮಲ್ಲಿ ಇರುವಂಥ ದೇವರಾತ್ಮನ ಪವಿತ್ರಾತ್ಮನ ಫಲಗಳೇನೆಂದರೆ ಅಲ್ಲೆಲ್ಲ ಹೇಳ್ತದೆ, ಪ್ರೀತಿ, ನಂಬಿಕೆ, ದೀರ್ಘ ಶಾಂತಿ, ಸಹನೆ, ದಯೆ, ಉಪಕಾರ, ಸಾಧುತ್ವ, ಶಮದಮೆ, ಇಂಥವುಗಳೇ ಇವೆಲ್ಲ ನಿಮ್ಮಲ್ಲಿ ಇದ್ದರೆ, ಓ ಸ್ತೋತ್ರ, ನಮ್ಮಲ್ಲಿ ಪವಿತ್ರಾತ್ಮನು ಇರುವ ಹಾಗೆ. ಒಂದೊಂದು ಗುಣ ಅಲ್ಲ, ಒಂದು ಮರದಲ್ಲಿ ತುಂಬ ಫಲಗಳಿದ್ದ ಹಾಗೆ ನಮ್ಮ ಜೀವಿತವೆಲ್ಲ ಒಂದು ಸಾಕ್ಷಿಯಾಗಿ, ಒಂದು ಮಾದರಿಯಾಗಿ, ಪರಿಶುದ್ಧತೆಯಿಂದ, ನೀತಿವಂತಿಕೆಯಿಂದ, ಸಾಕ್ಷಿಯಿಂದ ಸುವಾರ್ತೆ ಸಾರುವಂಥವರಾಗಿ ನಮ್ಮ ತನು ಮನಗಳಲ್ಲಿ, ಮಾತಿನಲ್ಲಿ, ಕ್ರಿಯೆಯಲ್ಲಿ, ನಡವಳಿಕೆಯಲ್ಲಿ, ನಮ್ಮ ಜೀವಿತದಲ್ಲಿ ಓ ಸ್ತೋತ್ರ ಆತನ ಪ್ರಭಾವವು ಕಾಣಿಸುತ್ತದೆ. ನಿಮ್ಮಲ್ಲಿ ಇನ್ನೂ ಭಯ ಇದ್ದರೆ, ನಾಚಿಕೆ ಇದ್ದರೆ, ಯೇಸುವಿನ ಕುರಿತಾಗಿ ಮಾತನಾಡುವುದಕ್ಕೆ ಇನ್ನೂ ನಿಮಗೆ ಆಗದೆ ಹೋದರೆ, ಅಯ್ಯೋ ನಾನು ಬಲಹೀನಳು, ನನಗೆ ಜ್ಞಾನ ಇಲ್ಲಪ್ಪ, ನನಗೆ ವಿದ್ಯಾಭ್ಯಾಸ ಇಲ್ಲ ಅಂದುಕೊಳ್ಳುತ್ತಾ ಇದ್ದರೆ ಸಹೋದರ, ದೇವರು ಹೇಳುತ್ತಾ ಇದ್ದಾರೆ, ನಿನ್ನನ್ನು ದೇವರು ತನ್ನ ಆತ್ಮನಿಂದ ತುಂಬಿಸಿದ್ದಾನೆ. ದೇವರಾತ್ಮನು ಈಗಲೂ ತನ್ನ ಆತ್ಮನನ್ನು ಸುರಿಯ ಮಾಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಒಂದು ಮಾತ್ರ, ಅವರು ಪ್ರಾರ್ಥನೆ ಮಾಡಿ, ಅಲ್ಲಿ ಹೇಳುತ್ತದೆ, ಪ್ರಾರ್ಥನೆ ಮಾಡಿ ಕೂಡಿ ಅವರು ಇದ್ದಾಗ
ಪವಿತ್ರಾತ್ಮ ಭರಿತರಾದರು. ನೀವು ನಾನು ಕೇಳಿಕೊಂಡ್ರೆ ದೇವರು ಏನು ಮಾಡ್ತಾರೆ? ಯೇಸು ಸ್ವಾಮಿ ಹೇಳ್ತಾರೆ, ನಾನು ನನ್ನ ತಂದೆಯ ಬಳಿಯಲ್ಲಿ ಕೇಳುತ್ತೇನೆ, ಏನಂದರೆ ನಿಮಗೊಬ್ಬ ಸಹಾಯಕನನ್ನು ಕಳುಹಿಸು ಅಂತ ನಾನು ಕೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಇವತ್ತು ನಾವು ಕೂಡ, ಯೇಸುವೇ ನಿನ್ನ ನಾಮದಲ್ಲಿ ನನಗೆ ಪವಿತ್ರಾತ್ಮನ ಶಕ್ತಿ ಬೇಕಪ್ಪ, ಆಗ ನಾನು ಬಲಗೊಳ್ಳುವೆನು, ಆಗ ನಾನು ಬದಲಾಗುವೆನು, ಆಗ ನನ್ನಲ್ಲಿರುವ ಬಲಹೀನತೆ ಎಲ್ಲವೂ ಇಲ್ಲದೆ ಹೋಗುವುದು, ನಿನಗೆ ನಾನು ಸಾಕ್ಷಿಯಾಗಿರುವೆನು ಎಂದು ಹೇಳಿ ನಾವು ಕೇಳಬಹುದು. ಆದರೆ ನಾವು ದೇವರೇ ನನಗೆ ಪವಿತ್ರಾತ್ಮನನ್ನು ಅನುಗ್ರಹಿಸಿಕೊಡಪ್ಪ ಅಂತ ನಾವು ಕೇಳುವಂಥವರಾಗಿರಬೇಕು. ಇಲ್ಲಿ ಹೇಳುವಂಥದ್ದೇನೆಂದರೆ, ನೀವು ತುಂಬ ಬಲಹೀನವಾಗಿದ್ದೀರಾ, ಈ ಪವಿತ್ರಾತ್ಮನು ನಿಮ್ಮನ್ನು ಮತ್ತೆ ಬಲಪಡಿಸುತ್ತಾನೆ. ನೀವು ಒಣಗಿ ಹೋದ ಸ್ಥಿತಿಯಲ್ಲಿದ್ದೀರಾ, ದೇವರು ನಿಮ್ಮನ್ನು ಜೀವವುಳ್ಳ ನೀರನ್ನಾಗಿ ಮಾರ್ಪಡಿಸುತ್ತಾನೆ. ನೀವು ಭಯಪಟ್ಟವರಾಗಿದ್ದೀರಾ, ದೇವರು ವಾಕ್ಯ ಹೇಳುತ್ತದೆ, ಧೈರ್ಯದ ಆತ್ಮವನ್ನು ನಾನು ನಿಮಗೆ ಕೊಡುತ್ತೇನೆ. ನೀವೊಂದು ಸಾಧಾರಣ ಜನರಾಗಿದ್ದೇವೆ ಅಂತ ಅಂದುಕೊಳ್ಳುತ್ತಾ ಇದ್ದೀರಾ, ನಿಮ್ಮನ್ನು ದೇವರು ಸಾಕ್ಷಿಗಳನ್ನಾಗಿ ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ದೇವಜನವೇ, ಇನ್ಯಾವುದಕ್ಕಾಗಿ ಕಾಯ್ತಾ ಇದ್ದೀರಾ? ಈ ಪೆಂಟಿಕಾಸ್ಟ್ ಸಂಡೇ, ಈ ಒಂದು ಪೆಂತಕೋಸ್ತ್ ಭಾನುವಾರ, ಆ ದಿನ ಅವರಿಗೆ ಪಂಚಾಶತಮ ದಿನವಾಗಿತ್ತು, ಹಬ್ಬವಾಗಿತ್ತು. ಆದರೆ ಸಭೆಗೆ ಇವತ್ತು ಪೆಂತಿಕೋಸ್ಟ್ ಭಾನುವಾರ, ಪೆಂತಿಕೋಸ್ಟ್ ಸಂಡೇ ಅಂದರೆ ಪವಿತ್ರಾತ್ಮನ ಭಾನುವಾರ. ಎಲ್ಲ ದಿನಗಳು ಆ ದಿನ ಮೊದಲುಗೊಂಡು ಪವಿತ್ರಾತ್ಮನು ಕ್ರಿಯೆ ಮಾಡ್ತಾ ಇದ್ದಾರೆ. ಇವತ್ತು ಆತನು ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ. ನೀವು ಕರ್ತನೇ ನನ್ನನ್ನು ಅಭಿಷೇಕಿಸು, ನನ್ನನ್ನು ಉಪಯೋಗಿಸು ಎಂದು ನೀವು ಪ್ರಾರ್ಥಿಸಿದರೆ ಪವಿತ್ರಾತ್ಮನು ನಿಮ್ಮನ್ನು ಆಳ್ವಿಕೆ ಮಾಡುತ್ತಾನೆ. ಆ ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ ದೇವರು ವಾಕ್ಯ ಹೇಳಿದ ಹಾಗೆ 1:8 ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲಹೊಂದಿ. ಏನಾಗ್ತೀವಿ ನಾವು? ಬಲಹೊಂದಿ. ಎಲ್ಲ ಹೇಳ್ತದೆ, ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರುವಿರಿ. ಇವತ್ತು ನನ್ನನ್ನು ನೋಡುವಾಗ ನಾವು ಯೇಸುವಿಗೆ ಸಾಕ್ಷಿಗಳಾಗಿದ್ದೇವಾ? ಈ ತ್ರಿಯೇಕ ದೇವರ, ಈ ಬೈಬಲ್ ದೇವರಿಗೆ ನಾವು ಸಾಕ್ಷಿಗಳಾಗಿದ್ದೇವಾ? ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳಬೇಕು ದೇವಜನವೇ. ಯಾರ ಮೇಲೆ ಪವಿತ್ರಾತ್ಮನು ಬಂದಿರುವುದೋ ಇದ್ದಾನೋ, ಕ್ರಿಯೆ ಮಾಡುತ್ತಾ ಇದ್ದಾನೋ, ಅವರು ಎಲ್ಲಿ? ಯೆರೂಸಲೇಮಿನಲ್ಲಿಯೂ. ಇದಕ್ಕೆ ವಿವರಣೆ ಕೊಡ್ತಾರೆ ದೇವಭಕ್ತರು. ಯೆರೂಸಲೇಮ್ ಅಂದರೆ ಸ್ವಸ್ಥಳ, ಸ್ವಂತ ಊರು, ಸ್ವಂತ ಮನೆ. ನೀವು ಮೊದಲನೇದಾಗಿ ಪವಿತ್ರಾತ್ಮನಿಂದ ಆವರಿಸಲ್ಪಟ್ಟಿರುವುದೇ ಆದರೆ ನೀವು ಸ್ವಸ್ಥಳದಲ್ಲಿ, ಸ್ವಂತ ಊರಿನಲ್ಲಿ ನೀವು ಸಾಕ್ಷಿಗಳಾಗಿರುವಿರಿ. ಅರ್ಥ ಮಾಡಿಕೊಳ್ಳಿ. ಅನೇಕರು ನಾನು ಹೊರಗಡೆ ಸಾಕ್ಷಿಯಾಗಿದ್ದೇನೆ, ಮನೆಯಲ್ಲಿ ಸಾಕ್ಷಿ ಇಲ್ಲ. ಯಾಕೆಂದರೆ ನಾವು ಕುಳಿತು ಪ್ರಾರ್ಥಿಸುವುದಿಲ್ಲ, ವಾಕ್ಯ ಧ್ಯಾನಿಸುವುದಿಲ್ಲ, ಕೇಳಿದ ವಾಕ್ಯದಂತೆ ನಡೆದುಕೊಳ್ಳೋದಿಲ್ಲ. ನಿಮ್ಮಲ್ಲೇ ಕೆಲವರು ಹೇಳ್ತಾರೆ, ಪಾಸ್ಟರ್ ನಮ್ಮವರೆಲ್ಲ ನಿಮ್ಮ ವಾಕ್ಯ ಕೇಳ್ತಾರೆ ಪಾಸ್ಟರ್, ನಮ್ಮ ತಾಯಿ ಕೇಳ್ತಾರೆ, ನಮ್ಮ ಅತ್ತೆ ಕೇಳ್ತಾರೆ, ನಮ್ಮ ದೊಡ್ಡಮ್ಮವರು ಕೇಳ್ತಾರೆ, ನಮ್ಮ ಚಿಕ್ಕಮ್ಮವರು ಕೇಳ್ತಾರೆ. ಆದರೆ ವಾಕ್ಯ ಕೇಳುವುದಷ್ಟೇ, ಮಾರ್ಪಾಡು ಬರ್ತಾ ಇಲ್ವಾ? ಮಾರ್ಪಾಡು ಇಲ್ವಾ? ನಿಮಗೆ ಬೇರೆ ದೇವರು, ನನಗೆ ಬೇರೆ ದೇವರಿದ್ದಾರಾ? ನಿಮಗೆ ಬೇರೆ ಪವಿತ್ರಾತ್ಮ, ನನಗೆ ಬೇರೆ ಪವಿತ್ರಾತ್ಮನಿದ್ದಾರಾ? ಇಲ್ಲ. ಪೆಂತೆಕೋಸ್ತವರಿಗೆ ಬೇರೆ, ನಮಗೆ ಬೇರೆ ಇದ್ದಾರಾ? ಎಲ್ಲ ಆ ಥರ ಏನೂ ಇಲ್ಲ. ಒಬ್ಬೊಬ್ಬರು ಒಂದು ರೀತಿ, ಒಬ್ಬರು ಕುಣಿದು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಆಫ್ರಿಕನ್ ಸಭೆಗಳಲ್ಲಿ AI ವಿಡಿಯೋಗಳನ್ನು ನೋಡಿದ್ದೀರಲ್ವಾ? ಏನೋ ದೆವ್ವ ಹಿಡಿದ ಹಾಗೆ ಮೇಲಕ್ಕೆ ಹತ್ತಿ ಹಾಗೆ ಹೀಗೆ ಕುಣಿದಾಡ್ತಾ ಇರ್ತಾರೆ. ಅದೆಲ್ಲ ಆ ರೀತಿಯಾಗೆಲ್ಲ ಆತ್ಮನು ಬರುವಾಗ ಉರಿಯುವಂತಾಗ್ತದೆ. ಆತ್ಮನು ಬರುವಾಗ ನಮ್ಮಲ್ಲಿ ಬಲವು ಕಾಣಿಸುತ್ತದೆ. ಆತ್ಮನು ಬರುವಾಗ ಸಾಕ್ಷಿಗಳಾಗ್ತೇವೆ. ನಾವು ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತವೆ. ನಿಮ್ಮಲ್ಲಿ ಆ ವ್ಯತ್ಯಾಸ ಉಂಟಾಗಿದೆಯಾ? ಯೆರೂಸಲೇಮಿನಲ್ಲಿ, ನಿಮ್ಮ ಮನೆಯಲ್ಲಿ ನೀವು ಸಾಕ್ಷಿಗಳಾಗಿದ್ದೀರಾ? ಎರಡನೇದು ಯೂದಾಯ. ಯೂದಾಯ ಅಂದರೆ ಏನು ಗೊತ್ತಾ? ಪ್ರಾಂತ್ಯ. ಆ ಯೂದಾಯದಲ್ಲೆಲ್ಲ ಅಂದರೆ ನಿಮ್ಮ ಪ್ರಾಂತ್ಯದಲ್ಲೆಲ್ಲ, ನೀವು ನಿಮ್ಮ ಸಭೆಯಲ್ಲಿ, ನಿಮ್ಮ ಪ್ರಾಂತ್ಯದಲ್ಲಿ ಸಾಕ್ಷಿಗಳಾಗಿದ್ದೀರಾ? ಕೇವಲ ಕ್ರೈಸ್ತರು ಅಂತ ನಾವು ಅನಿಸ್ಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಿಬಿಟ್ಟು ನಾವು ಸಾಕ್ಷಿಗಳಾಗಿಲ್ಲದೆ ಹೋದರೆ, ವಿಟ್ನೆಸ್ ನಾವು ಸಾಕ್ಷಿಗಳಾಗಿರಬೇಕು.
ನಮ್ಮನ್ನು ನೋಡುವ ಸಭೆ, ನಮ್ಮನ್ನು ನೋಡುವ ಕುಟುಂಬ, ಇವರಲ್ಲಿ ಗೊತ್ತಿಲ್ಲ, ಮೊದಲ ಥರ ಇವರಿಲ್ಲ, ಮೊದಲಂತೆ ಇವರ ಮಾತಿಲ್ಲ, ಮೊದಲಂತೆ ಇವರ ನಡವಳಿಕೆ ಇಲ್ಲ, ಮೊದಲಿನಂತೆ ಇವರ ಜೀವಿತವಿಲ್ಲ, ವ್ಯತ್ಯಾಸವಿದೆ, ಬದಲಾವಣೆ ಇದೆ, ಇವರು ಬದಲಾಗಿದ್ದಾರೆ. ಸ್ತೋತ್ರ. ನೀವು ಬದಲಾಗ್ತಾ ಇದ್ದೀರಾ ದೇವಜನವೇ. ಆತ್ಮನು ಹಂಬಲಿಸುತ್ತಾ ಇದ್ದಾನೆ, ಪವಿತ್ರಾತ್ಮನು ದುಃಖಿಸ್ತಾನೆ. ನಾನು ರೆಡಿ ಇದ್ದೀನಿ, ನಾನು ಹೆಲ್ಪ್ ಮಾಡ್ತೇನೆ, ಆದರೆ ಇವರೇ ಬದಲಾಗ್ತಾ ಇಲ್ಲ, ನಾವು ಬದಲಾಗ್ತಾ ಇಲ್ಲ. ಯೂದಾಯ ನಮ್ಮ ಪ್ರಾಂತ್ಯದಲ್ಲಿ, ಸಮಾರ್ಯ ಅಂದರೆ ಅನ್ಯ ಜನರ ಮಧ್ಯದಲ್ಲಿ. ಸಮಾರ್ಯ ಅಂದರೆ ಏನು? ಅನ್ಯ ಜನರ ಮಧ್ಯದಲ್ಲಿ. ನಾವು ಕೆಲಸ ಮಾಡುವಾಗ ಅನ್ಯರಿರ್ತಾರೆ, ನಾವು ಎಲ್ಲೇ ಇರ್ತೀವೋ ಅಲ್ಲಿ ಅನ್ಯರಿರ್ತಾರೆ. ಅಕ್ಕಪಕ್ಕ ಮನೆಗಳಲ್ಲಿ ನಮ್ಮನ್ನು ನೋಡಿದವರು ಅನ್ಯರು ನಮ್ಮನ್ನು ನೋಡಿ ನೀವು ಸಾಕ್ಷಿಗಳಾಗಿದ್ದೀರಿ, ಭೂಮಿಯ ಕಟ್ಟ ಕಡೆಯವರೆಗೂ. ಅನ್ಯರು ಮಾತ್ರ ಅಲ್ಲ, ಅರಿಯದೇ ಇರುವ ಜನರು. ಟ್ರೈನಲ್ಲಿ, ಬಸ್ಸಲ್ಲಿ ಓಡಾಡ್ತಾ ಇರ್ತೀವಿ, ನಮ್ಮನ್ನು ನೋಡಿದ ಜನರು ನಮ್ಮ ನಡವಳಿಕೆಯನ್ನು, ನಮ್ಮ ಶಾಂತತೆಯನ್ನು, ನಮ್ಮ ಜೀವಿತವನ್ನು ಕಂಡು ಇವರಲ್ಲೇನೋ ಒಂದು ವ್ಯತ್ಯಾಸವಿದೆಯಲ್ಲ ಅಂತ ನಮ್ಮನ್ನು ನೋಡ್ತಾರ. ಅದೇ ಏನಂದರೆ, ಭೂಮಿಯ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರುವಿರಿ, ನನಗೆ ಸಾಕ್ಷಿಗಳಾಗಿ ಯೇಸಪ್ಪ ಹೇಳುತ್ತಾರೆ. ನಿಮ್ಮ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವಂಥ ನಿಮ್ಮ ದೇವರಿಗೆ ನಿಮ್ಮ ವಿಷಯವಾಗಿ ನನಗೆ ಸ್ತೋತ್ರ ಮಾಡುವರು. ಇಲ್ಲದೆ ಹೋದರೆ ಇವರು ಯೇಸುವಿನ ಮಗನಂತೆ ನೋಡಪ್ಪ ಹೆಂಗೆ ನಡ್ಕೊಳ್ತಾರೆ, ಹೇಗೆ ಜೀವಿಸ್ತಾರೆ ಅಂತ ಹೇಳ್ತಾರೆ. ನನ್ನ ಪ್ರಿಯ ದೇವಜನವೇ, ಈ ದಿನ ಒಂದು ಬಹಳ ಪರಿಶುದ್ಧವಾದ ಪ್ರಾಮುಖ್ಯವಾದ ದಿನ. ಅಂದರೆ ದಿನದಲ್ಲೆಲ್ಲ ಇರೋದು ಪೆಂತೆಕೋಸ್ತ್ ದಿನ, ಪವಿತ್ರಾತ್ಮನ ದಿನ. ಈ ದಿನವನ್ನು ನಾವು ನೆನೆಸಿ ಪ್ರಾರ್ಥಿಸೋಣ. ಅಪ್ಪ, ಆ 2000 ವರ್ಷಗಳ ಹಿಂದೆ ನಿಮ್ಮ ಆತ್ಮನನ್ನು ದೇವರೇ ನಿನ್ನ ಶಿಷ್ಯರುಗಳ ಮೇಲೆ, ವಿಶ್ವಾಸಿಗಳ ಮೇಲೆ ಸುರಿಯ ಮಾಡಿದಾಗ ಅವರು ದೊಡ್ಡ ಸಾಕ್ಷಿಗಳಾದರು, ಭಯರಹಿತರಾದರು, ವಾಕ್ಯವನ್ನು ಸಾರುವವರಾದರು, ಸಾಕ್ಷಿಗಳಾದರು, ಆತ್ಮನಿಂದ ತುಂಬಿದವರಾಗಿ ಅನೇಕ ಕೃತ್ಯಗಳನ್ನು ಮಾಡುವವರಾದರು. ದೇವರೇ, ಕರ್ತನೇ, ಆದರೆ ಅಪ್ಪ, ನಮಗೆ ಆ ಭಯವು ಇನ್ನೂ ಯೇಸುವೆ ನಿಮ್ಮ ಶಿಷ್ಯರಲ್ಲಿದ್ದ ಭಯ, ಆತಂಕ, ನಾಚಿಕೆ, ದೇವರೇ ಕರ್ತನೇ, ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಸ್ತೋತ್ರ. ಇವತ್ತು ಈಗಲೇ ನಮ್ಮೆಲ್ಲರ ಮೇಲೆ ನಿನ್ನ ಆತ್ಮವು ಸುರಿಯ ಮಾಡು. ನಾವು ಸಾಕ್ಷಿಗಳಾಗಿರುವಂತೆ, ನಿನ್ನ ವಾಕ್ಯ ಸಾರುವಂತೆ, ಬಲಗೊಳ್ಳುವಂತೆ, ಧೈರ್ಯದಾತ್ಮನನ್ನು ಹೊಂದಿಕೊಳ್ಳುವಂತೆ, ನಾವಿರುವ ಜೀವಿತ ಕಾಲವೆಲ್ಲ ನಿನಗೆ ಮೆಚ್ಚುಗೆಯಾದ ಮಕ್ಕಳಾಗಿ ಮಾರ್ಪಡುವಂತೆ ನೀನು ಕ್ರಿಯೆ ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಸ್ತೋತ್ರಪ್ಪ. ಖಂಡಿತವಾಗಿ ಹಾಲೆಲೂಯ, ವಂದನೆ ಯೇಸುವಿನ ನಾಮದಲ್ಲಿ. ಅಪ್ಪ, ಕೇಳುವ ಪ್ರತಿ ದೇವ ಸಹೋದರಿ, ದೇವ ಸಹೋದರನು ನಿನ್ನ ಆತ್ಮನಿಂದ ತುಂಬಿಸಲ್ಪಡಲಿ. ಪವಿತ್ರಾತ್ಮನು ಇವರನ್ನು ಆವರಿಸಿಕೊಳ್ಳಲಿ. ಪವಿತ್ರಾತ್ಮನೇ, ಇಳಿದು ಬಾರಯ್ಯ, ನೀವು ನಮ್ಮನ್ನು ಆವರಿಸಿಕೊಳ್ಳಿರಿ. ನಿನ್ನ ವಾಕ್ಯವು ವಾಗ್ದಾನ ಮಾಡಿದೆ, ಸಣ್ಣವರು, ದೊಡ್ಡವರು, ಹಿರಿಯರು, ಹೆಂಗಸರು, ಗಂಡಸರು, ಚಿಕ್ಕ ಮಕ್ಕಳು ಪ್ರತಿಯೊಬ್ಬರು ಆತ್ಮನಿಂದ ತುಂಬಿದಲ್ಪಟ್ಟವರಾಗಿ ಅವರು ಭೂಮಿಯ ಕಟ್ಟ ಕಡೆಯವರೆಗೆ ನನ್ನ ಮಕ್ಕಳಾಗಿರುವವರು, ಸಾಕ್ಷಿಗಳಾಗಿರುವವರು ಎಂಬುದಾಗಿ. ಅಪ್ಪ, ಯಾವಾಗ ಪವಿತ್ರಾತ್ಮನು ಆವರಿಸಿಕೊಂಡನು ಆಗ ಯೇಸುವೆ ನಿನ್ನ ಶಿಷ್ಯರೆಲ್ಲರೂ ಭಯರಹಿತರಾದರು, ಬಲಗೊಂಡರು. ಯೇಸುವಿನ ನಾಮದಲ್ಲಿ ಅವರು ಸಾಕ್ಷಿಗಳಾದರು. ಅಪ್ಪ, ಇವತ್ತು ನಮ್ಮಲ್ಲಿರುವ ಅಧೈರ್ಯದ ಆತ್ಮವನ್ನು, ಬಲಹೀನ ಆತ್ಮವನ್ನು, ಭಯದ ಆತ್ಮವನ್ನು, ಚಿಂತೆಯನ್ನು, ದುಃಖವನ್ನು, ದುಗುಡವನ್ನು, ಎಲ್ಲ ವಿಧವಾದಂಥ ಸೈತಾನನ ಕೃತ್ಯಗಳನ್ನು ನಮ್ಮ ಜೀವಿತದಿಂದ ಲಯ ಮಾಡು. ಸ್ತೋತ್ರ. ಇಲ್ಲಿ ಪ್ರಾರ್ಥಿಸುತ್ತಿರುವಂಥ ಪ್ರತಿ ಸಹೋದರಿಯ ಮೇಲೆ, ಸಹೋದರನ ಮೇಲೆ, ಆಮೇನ್, ಆ ಪರಲೋಕದ ಪ್ರಭೆಯು, ಆ ಬೆಂಕಿಯು, ಆ ಉರಿಯುವ ನಾಲಿಗೆಗಳು, ಸ್ತೋತ್ರ ಅಪ್ಪ, ಬಲವು, ಶಕ್ತಿಯು, ಪ್ರಭಾವವು, ಮಾನವು ಕರ್ತನೆ ಇಳಿದು ಬರಲಿ. ಪರಲೋಕದ ಅನುಭವ ಇವರಿಗಾಗಲಿ. ಯೇಸು ನಾಮದಲ್ಲಿ ಇವರ ಹೃದಯವು ಕರೆದಲಿಸಲ್ಪಡಲಿ. ಇವರು ಒಬ್ಬೊಂದೊಂದು ಸ್ಥಳದಲ್ಲಿ ಸಾಕ್ಷಿಗಳಾಗಿ ಈ ದಿನ ಮೊದಲುಗೊಂಡು ಹೇಗೆ ಅಪ್ಪ ನಿನ್ನ ಶಿಷ್ಯರು ಸಾಕ್ಷಿಗಳಾಗಿ ನಿನ್ನ ಸ್ವಾರ್ಥೆಗಾಗಿ ನಿಂತುಕೊಂಡರು, ಅದೇ ರೀತಿಯಲ್ಲಿ ಇವರು ನಿಂತುಕೊಳ್ಳುವುದಕ್ಕೆ ಸಹಾಯ ಮಾಡಿರಿ. ವಾಕ್ಯ ಕಲಿಯಬೇಕೆಂಬ ಹಂಬಲ, ಪ್ರಾರ್ಥಿಸಬೇಕೆಂಬ ಹಂಬಲ, ಸಾಕ್ಷಿಗಳಾಗಿ ಜೀವಿಸಬೇಕೆಂಬ ಹಂಬಲ, ನಿನ್ನ ನಾಮವನ್ನು ಮಹಿಮೆ ಪಡಿಸಬೇಕೆಂಬ ಹಂಬಲ, ನಿನ್ನ ರಾಜ್ಯ ವಿಸ್ತಾರವಾಗಬೇಕೆಂಬ ಹಂಬಲ ಇವರಲ್ಲಿ ಹುಟ್ಟಲೇ ಕರ್ತನೆ. ನಿನ್ನ ವಾಕ್ಯ ಹೇಳುತ್ತದೆ, ಮಕ್ಕಳೇ, ನಾನು ನಿನಗಾಗಿ ಎಷ್ಟೊಂದು ಕೃತ್ಯವನ್ನು ಮಾಡಿದ್ದೇನೆ, ನನ್ನ ಸ್ವಪ್ರಾಣವನ್ನು ನಿಮಗೆ ಕೊಟ್ಟು ನಿಮಗಾಗಿ ಸಿದ್ಧ ಮಾಡಲಿಕ್ಕೆ ನಾನು ಹೋಗಿದ್ದೇನೆ, ಆದರೆ ನೀವು ಸಿದ್ಧವಾಗಿಲ್ಲವೇ?
ಇನ್ನೂ ನೀವು ಸಿದ್ಧವಾಗಿಲ್ಲವೇ? ಇಗೋ ಆತ್ಮನನ್ನು ಕಳುಹಿಸಿಕೊಡುತ್ತೇನೆ, ಸಿದ್ಧವಾಗಿರಿ. ಈ ಅಂತ್ಯ ದಿನಗಳಲ್ಲಿ ಈ ಪಾಪದ ತುಂಬಿದ ಲೋಕದಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. ನೀವು ಲೋಕದಕ್ಕೆ ಜೀವಿಸಬೇಡ್ರಿ, ನನಗಾಗಿ ಜೀವಿಸಿರಿ. ನನಗಾಗಿ ಏನಾದರೂ ತೀರ್ಮಾನ ಮಾಡಿಕೊಳ್ಳಿರಿ, ನನಗಾಗಿ ನೀವು ನಿಂತುಕೊಳ್ಳಿರಿ. ಅಪ್ಪ ಸ್ತೋತ್ರ. ದೇವರೇ, ನಾನು ಬೇಡೋದೇನೆಂದರೆ ಈ ದೇವ ಮಕ್ಕಳು ನಾವೆಲ್ಲರೂ ಈ ಕರ್ನಾಟಕ ರಾಜ್ಯಕ್ಕಾಗಿ, ನಾವಿರುವ ಪ್ರಾಂತ್ಯಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಉದ್ದೇಶ ನಾವು ಬೆಳೆಯಬೇಕಂತಲ್ಲಪ್ಪ, ನಿನ್ನ ನಾಮ ಘನವಾಗಬೇಕು. ಅನೇಕರು ಅರಿಯದೆ ಇರುವಂಥವರು ಅರಿತುಕೊಳ್ಳಬೇಕು ಅಪ್ಪ. ದೇವರ ಮಕ್ಕಳು ಸಾಕ್ಷಿಗಳಾಗಿ ಬೆಳೆಯಬೇಕು. ಸಭೆ ಸಂಪ್ರದಾಯಗಳಲ್ಲ, ವಾಕ್ಯಾನುಸಾರವಾಗಿ ನಡೆದು ಪವಿತ್ರಾತ್ಮನಿಂದ ಪ್ರೇರಿಸಲ್ಪಟ್ಟವರಾಗಿ ನಿನ್ನ ನಾಮ ಮಹತ್ವಕ್ಕಾಗಿ ಇವರನ್ನು ಉಪಯೋಗಿಸು. ಸ್ತೋತ್ರ ಅಪ್ಪ. ಯಾವಾಗ ನಿನ್ನ ಆತ್ಮವರ ಮೇಲೆ ತುಂಬಿಸಲ್ಪಟ್ಟಿತೋ ಆಗ ಬಲಗೊಂಡರು. ಅದೇ ರೀತಿಯಲ್ಲಿ ಇವರನ್ನು ಕೂಡ ಬಲಪಡಿಸು. ಮುಪ್ಪಿನಲ್ಲಿರಲಿ, ಬಲಹೀನರಾಗಿರಲಿ, ವಿದ್ಯಾಭ್ಯಾಸ ಇಲ್ಲದವರಾಗಿರಲಿ, ಮಕ್ಕಳಾಗಿರಲಿ, ಯವನಸ್ಥರಾಗಿರಲಿ, ಸ್ತೋತ್ರ, ಗಂಡಸರಾಗಿರಲಿ, ಹೆಂಗಸರಾಗಿರಲಿ, ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂದು ಹೇಳಿ ಹಳೆಯ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿ ಮೊದಲೇ ನಮಗೆ ತಿಳಿಯಪಡಿಸಿ ಮೊದಲ ಶತಮಾನದಲ್ಲಿ ಸುರಿಯ ಮಾಡಿದ ಆ ಪವಿತ್ರಾತ್ಮನೇ ಈಗಲೂ ನಮ್ಮನ್ನು ಆವರಿಸಿಕೊಳ್ಳಿರಿ, ನಮ್ಮನ್ನು ಉಪಯೋಗಿಸಿರಿ. ನಮ್ಮ ಮೇಲೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಉಪಯೋಗಿಸಿರಿ. ಪವಿತ್ರಾತ್ಮನ ಫಲಗಳನ್ನು ಕೊಡಿರಿ, ಪವಿತ್ರಾತ್ಮನ ವರಗಳನ್ನು ಕೊಡಿರಿ. ಅವುಗಳಂತೆ ಸೇವೆ ಮಾಡುವುದಕ್ಕೆ ಸಹಾಯ ಮಾಡಿರಿ, ನಿನಗೆ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಮೊರೆಯನ್ನಾಲಿಸಿದ್ದಕ್ಕಾಗಿ ನಿನಗೆ ವಂದನೆಯಪ್ಪ. ಸರ್ವಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ನಮ್ಮನ್ನು ಆತ್ಮನಿಂದ ತುಂಬಿಸುವಾತನು, ಬಲಪಡಿಸಿ ನಡೆಸುವಾತನು, ಸದಾಕಾಲ ನಮಗೆ ಸಹಾಯಕನಾಗಿರುವ ದೇವರಿಗೆ ಸ್ತೋತ್ರ ಮಾಡುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ಇದುವರೆಗೂ ನನ್ನೊಟ್ಟಿಗಿದ್ದು ವಾಕ್ಯವನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಪವಿತ್ರಾತ್ಮ ನಿಮ್ಮನ್ನು ಆವರಿಸಿಕೊಳ್ಳಲಿ. ನೀವೆಲ್ಲರೂ ದೊಡ್ಡ ಸಾಕ್ಷಿಗಳಾಗಿ ನಿಮ್ಮನ್ನು ದೇವರು ಮಾರ್ಪಡಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.